ಕಾರ್ಯಕರ್ತರ ಜೋಶ್, ರಾಜ್ಯದ ಜನರ ಒಂದು ಆಕ್ರೋಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನು ನೋಡಿ ಇವತ್ತು ಆಡಳಿತ ಪಕ್ಷ ಮುಖ್ಯಮಂತ್ರಿಗಳು ಇವತ್ತು ಗಾಬರಿ ಆಗಿದ್ದಾರೆ, ಆತಂಕದಲ್ಲಿದ್ದಾರೆ. ಮುಖ್ಯಮಂತ್ರಿಯೇ ಭ್ರಷ್ಟಾಚಾರದಲ್ಲಿ ಮುಳುಗಿದಾಗ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆ ಮಾತಿದೆ. ಎಲ್ಲ ಸಚಿವರು ಭ್ರಷ್ಟಾಚಾರದಲ್ಲೇ ಮುಳುಗಿದ್ದಾರೆ. ಅವ್ರ ಹಿಂದ್ಗಡೆ MLAಗಳು ಕೊಡೋದಿಲ್ಲ. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅವರು ಅನುಭವಿಸಲೇಬೇಕು. ಹಿ ಇಸ್ ನಾಟ್ ಎ ಮಿಸ್ಟರ್ ಕ್ಲೀನ್, ಹಿ ಇಸ್ ಮಿಸ್ಟರ್ ಕರಪ್ಟ್. ಸರ್ಕಾರ ಕ್ರಿಮಿನಲ್ ಮತ್ತು ಕಮ್ಯುನಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಸರ್, ಈಗ ಕಾರ್ಯಕರ್ತರ ಜೋಶ್ ನೋಡಿ ಏನು ಹೇಳ್ತೀರಿ ಸರ್? ಕಾರ್ಯಕರ್ತರ ಜೋಶ್, ರಾಜ್ಯದ ಜನರ ಒಂದು ಆಕ್ರೋಶ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನು ನೋಡಿ ಇವತ್ತು ಆಡಳಿತ ಪಕ್ಷ ಮುಖ್ಯಮಂತ್ರಿಗಳು ಇವತ್ತು ಗಾಬರಿ ಆಗಿದ್ದಾರೆ, ಆತಂಕದಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗಬಹುದು ಅಂತ ಒಂದು ವಾತಾವರಣ ಇವತ್ತು ರಾಜ್ಯದಲ್ಲಿ ಅವರ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆ ರೀತಿ ನಮ್ಮ ಹೋರಾಟ ಯಶಸ್ವಿಯಾಗಿ ನಡೀತಾ ಇದೆ. ಸರ್, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರಾ ಅಥವಾ ಅರವಿಂದ್ ಕೇಜ್ರಿವಾಲ್ ತರ ಜೈಲಲ್ಲಿ ಕೂತು ಅಧಿಕಾರ ನಡೆಸ್ತಾರಾ ಸರ್? ನೋಡಿ, ರಾಜಕಾರಣದಲ್ಲಿ ಯಾರದ್ರ ಬಗ್ಗೆನೂ ಕೆಟ್ಟದ್ದು ಬಯಸೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಯಾರು ತಪ್ಪು ಮಾಡಿದ್ದಾರೆ ಅವರು ಅನುಭವಿಸಲೇಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ದಲಿತರ ಹಣವನ್ನು ಲೂಟಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾರ್ಯಾರು ಈ ಹಗರಣದಲ್ಲಿ ಭಾಗಿಯಾಗಿದ್ದಾರೋ ಅವರೆಲ್ಲರೂ ಕೂಡ ಆ ಒಂದು ದಿನಗಳನ್ನು ನೋಡಲೇಬೇಕಾಗ್ತದೆ, ಕಷ್ಟವನ್ನು ಅನುಭವಿಸಲೇಬೇಕು. ಯಾಕಂದ್ರೆ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥದ್ದು. ಹಾಗಾಗಿ ನಾವು ಈ ಹೋರಾಟವನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ. ನೋಡಿ, ಈ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಮಿತಿ ಮೀರಿದೆ. ಎಲ್ಲದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಮಾಡಿದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಆತ್ಮಹತ್ಯೆ ದಾರಿ ತೋರಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯೇ ಭ್ರಷ್ಟಾಚಾರದಲ್ಲಿ ಮುಳುಗಿದಾಗ ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಅಂತ ಗಾದೆ ಮಾತಿದೆ. ಎಲ್ಲ ಸಚಿವರು ಭ್ರಷ್ಟಾಚಾರದಲ್ಲೇ ಮುಳುಗಿದ್ದಾರೆ. ಅವ್ರ ಹಿಂದ್ಗಡೆ MLAಗಳು, ಅವ್ರ ಹಿಂದ್ಗಡೆ ಅಧಿಕಾರಿಗಳು. ಹಾಗಾಗಿ ಇದೊಂದು ಭ್ರಷ್ಟ ಸರ್ಕಾರ. ಮಿಸ್ಟರ್ ಕ್ಲೀನ್ ಅಂತ ಸಿದ್ದರಾಮಯ್ಯನವರು ಹೇಳ್ಕೊಳ್ತಾರೆ. ಹಿ ಇಸ್ ನಾಟ್ ಎ ಮಿಸ್ಟರ್ ಕ್ಲೀನ್, ಹಿ ಇಸ್ ಮಿಸ್ಟರ್ ಕರಪ್ಟ್. ಆ ರೀತಿ ಒಂದು ಆಡಳಿತ, ಅವ್ರ ಆಡಳಿತ. ಒಬ್ಬ ಕರಪ್ಟ್ ಚೀಫ್ ಮಿನಿಸ್ಟರ್ ಏನು ಕೊಡ್ತಾರೋ ಅದೇ ಆಡಳಿತವನ್ನು ಅವ್ರು ಕೊಡ್ತಾ ಇದ್ದಾರೆ. ರೈತರು ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ. ಆತ್ಮಹತ್ಯೆ ದಾಖಲೆ ಆಗಿದೆ. ಭ್ರಷ್ಟಾಚಾರವೂ ದಾಖಲೆ ಆಗಿದೆ. ಭ್ರಷ್ಟಾಚಾರ ಯಾವುದೂ ಬಿಟ್ಟಿಲ್ಲ. ಅಲ್ಪಸಂಖ್ಯಾತರ ಹಣವನ್ನು ನುಂಗಿದ್ದಾರೆ, ರೈತರ ಹಣವನ್ನು ನುಂಗಿದ್ದಾರೆ, ದಲಿತರ ಹಣವನ್ನು ನುಂಗಿದ್ದಾರೆ, ಹಿಂದುಳಿದ ವರ್ಗದವರ ಹಣವನ್ನು ನುಂಗಿದ್ದಾರೆ. ಯಾರನ್ನೂ ಬಿಡದೇ ಇರೋದೇ ಇವ್ರ ಹೆಗ್ಗಳಿಕೆ. ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಅಂತಾಗಿದೆ. ಅದರ ವಿರುದ್ಧ ಒಂದು ಜನ ಆಂದೋಲನ. ವಿಧಾನಸಭೆಯಲ್ಲಿ ಅವರು ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ. ನಾವು ಪ್ರಜಾಪ್ರಭುತ್ವದ ಪ್ರಮುಖರಾಗಿರ್ತಕ್ಕಂಥ ಜನರ ಬಳಿ ಹೋಗಿ ಮಾತಾಡುವಂಥ ಕೆಲಸವನ್ನ ಪಾದಯಾತ್ರೆ ಮೂಲಕ ನಾವು ಮಾಡ್ತಾ ಇದೀವಿ. ಸರ್, ಈಗ ಒಂದು ಕಡೆಯಿಂದ ಭ್ರಷ್ಟಾಚಾರ, ಒಂದು ಕಡೆಯಿಂದ ರಾಜ್ಯದಲ್ಲಿ ಕ್ರೈಮ್ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಹೇಳಿದಲ್ಲಿ ಈ ಸರ್ಕಾರ ಕ್ರಿಮಿನಲ್ ಮತ್ತು ಕಮ್ಯುನಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ, ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. 3C, ಕ್ರಿಮಿನಲ್, ಕಮ್ಯುನಲ್, ಕರಪ್ಷನ್. ಅದರ ಇನ್ನೊಂದು ಮುಖವೇ ಕಾಂಗ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.